ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿಶ್ರೇಷ್ಠನು ಭಗವಾನ್ ವಾಸುದೇವನು ನನ್ನ ಪ್ರಾಣ ಸಮಾನ ಬಂಧುವೂ ಆದ ಶ್ರೀಕೃಷ್ಣ ಪರಮಾತ್ಮನು ನನ್ನ ಪಕ್ಷವನ್ನು ವಹಿಸಿದನು. ಈಗ ನನ್ನ ಧರ್ಮಯಾತ್ರೆಯು ಸಫಲವಾಯಿತು. ಎಂತಹ ಕಾರ್ಯವನ್ನು ಮಾಡಿದೆಯಾ? ಸ್ವಹಸ್ತದಿಂದ ಪರಾಜಯಕ್ಕೆ ನಾವು ಹೋಗಿಕೊಟ್ಟಿದ್ದೆ. ಹರಿತವಾದ ಖಡ್ಗವನ್ನು ಬಿಸಿಟು ಮೊರೆಯನ್ನು ಆಶ್ರಯಿಸುವ ಹಾಗೆ ಬಲರಾಮ ಸಮೇತವಾದ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧದಲ್ಲಿ ನಿರಸ್ತ್ರನು ಮಾರ್ಗದರ್ಶಕನು ಆದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸಿ ನಿನ್ನೆ ವರದ ಹಸ್ತಗಳು ನನ್ನ ರಥಾಶ್ವಗಳ ರುಚಿಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆ, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಡೆಯುವುದು. ನಿಯತಿಯ ವಕ್ಷದಲ್ಲಿ ಪುಣ್ಯವು ಪ್ರಶಾಪನೆ ಆಗುವುದನ್ನು ನೀನೇ ನೋಡಿಯುವಂತೆಯೇ ವಾಸುದೇವ. ಅರ್ಜುನ, ನನ್ನನ್ನು ದೇವರು ದೇವರು ಎಂದು ಕಟ್ಟಿಕೊಂಡು ಒದ್ದಾಡಿಬೇಕೆ? ಅಂತಹ ದೈವತ್ವವು ನನ್ನಲ್ಲಿರದೆ ಪಾರ್ಥ. ಪರಮಾತ್ಮ, ನನ್ನ ನಿನ್ನಲ್ಲಿ ಇದು ಸಾಲಬೇಕೆ?